ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೌದು, ನೀವು ಕೇಳ್ತಾ ಇರೋದು ನಿಜ. ತುಮಕೂರಿಗೆ ಬರುವ ಮುಂದಿನ ಮೆಟ್ರೋ ತುಮಕೂರಿನ ಕಡೆ ಹೋಗ್ತಾ ಇದೆ, ಗ್ರೀನ್ ಲೈನು. ಅದು ಏನಂದರೆ ಇದೊಂದು ರಾಜ್ಯದ ದೊಡ್ಡ ಯೋಜನೆ ಅಂತಲೇ ಹೇಳ್ಬೋದು. ಸುಮಾರು 60 ಕಿಲೋಮೀಟ್ರ್ ಉದ್ದದ ಈ ಯೋಜನೆಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ. ಸೊ ಏನಂದರೆ ಈ ಒಂದು ನವಂಬರ್ ಒಳಗಡೆ, ನವಂಬರ್ 21ಕ್ಕೆ ಟೆಂಡರ್ನ ಕರೀತಾ ಇದೆ. ಸುಮಾರು 2640 ಕೋಟಿ ಯೋಜನೆ, ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಯೋಜನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸೊ ನೋಡಿ, ಈ ಒಂದು ಮೆಟ್ರೋ ಸ್ಟೇಷನ್ ಬಂದರೆ ತುಮಕೂರು ಇಡೀ ರಾಜ್ಯದಲ್ಲೇ ಒಂದು ಒಳ್ಳೆಯ ಒಂದು ಹೇಳ್ತೀರಾ ಒಂದು ಕೇಂದ್ರ ಬಿಂದುವೇ ಆಗುತ್ತೆ ಅಂತ ಹೇಳ್ಬೋದು. ತುಮಕೂರಿಗೆ ಮೆಟ್ರೋ ಹೋದರೆ ಸುಮಾರು ಇರುವಂಥ ಈ ಕೈಗಾರಿಕೆಗಳು ಮತ್ತು ಎಲ್ಲ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಅಲ್ಲಿನ ಭೂಮಿಗೆ ಕೂಡ ಬಂಗಾರದ ಬೆಲೆ ಬರುತ್ತೆ ಅನ್ನೋದು ಗ್ಯಾರಂಟಿ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಆಲ್ರೆಡಿ ಆ ಕಡೆ ನೆಲಮಂಗಲ ಅಥವಾ ಕುಣಿಗಲ್ ಸೈಡ್ ಏನಾದರೂ ಏರ್ಪೋರ್ಟ್ ಆದರೆ, ಮತ್ತು ಇದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಅಲ್ಲಿಗೆ ಒಂದು ಮೆಟ್ರೋ ಸ್ಟೇಷನ್ ಆಗುತ್ತೆ. ಯಾಕೆಂದರೆ ದಿನೇ ದಿನೇ ಈ ಒಂದು ಬೆಂಗಳೂರಿನ ಈ ಟ್ರಾಫಿಕ್ಕನ್ನು ನಿಭಾಯಿಸೋದೇ ಕಷ್ಟ ಆಗ್ಬಿಟ್ಟಿದೆ. ಆದ್ದರಿಂದ ಈ ಒಂದು ಮೆಟ್ರೋ ಸ್ಟೇಷನಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು 60 ಕಿಲೋಮೀಟ್ರ್ ಉದ್ದ. ಅದು ಎಲ್ಲೆಲ್ಲಿ ಅಂತ ನೋಡೋದಾದರೆ ನೋಡಿ, ಈಗ ಸುಮಾರು ಮಾದಾವರದಿಂದ ಶಿರಾ ಗೇಟ್ವರೆಗೂ ಈ ಒಂದು ಗ್ರೀನ್ ಸಿಗ್ನಲನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಮಾಕ್ಳಿ, ದಾಸನಪುರ, ವೇವರ್ಸ್ ಕಾಲೋನಿಯಿಂದ ಹಿಡಿದು ಲಾಸ್ಟು ದಾಬಸ್ಪೇಟೆವರೆಗೂ, ನೆಕ್ಸ್ಟು ಶಿರಾ ಕಾಲೋನಿವರೆಗೂ ಕೂಡ ಈ ಒಂದು ಮೆಟ್ರೋ ಸ್ಟೇಷನ್ನು ಹೋಗುತ್ತೆ. ಸುಮಾರು 15,000 ಜನ ಪ್ರತಿ ಗಂಟೆಗೆ ಟ್ರಾವೆಲ್ ಮಾಡಬಹುದಂಥ ಒಂದು ಪ್ರೆಡಿಕ್ಷನ್ ಇದೆ. ಈ ಒಂದು ಯೋಜನೆ ಕಂಪ್ಲೀಟ್ ಆದರೆ ಇಡೀ ತುಮಕೂರಿನಲ್ಲೇ ಕೈಗಾರಿಕಾ ಕಾರಿಡಾರ್ ಇರೋದ್ರಿಂದ ಸ್ಥಳೀಯರಿಗೆ ಅಲ್ಲಿನ ಉದ್ಯೋಗಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಪರಮೇಶ್ವರ್ ಅವರು ಇಂಟು ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರು. ಈಗ ನೋಡಿ, ತುಮಕೂರಿನ ಕಡೆ ಸರ್ಕಾರ ತನ್ನ ಗಮನವನ್ನು ಹರಿಸ್ತಾ ಇದೆ. ಸೊ ಈಗ ತುಮಕೂರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಈ ಒಂದು ಮೆಟ್ರೋ ಸ್ಟೇಷನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಬೆನ್ನಲ್ಲೇ ತುಮಕೂರಿನಲ್ಲಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನಂದರೆ, ಈ ಒಂದು 25 ಸ್ಟೇಷನ್ಗಳನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕಡೆ ಈ ಗ್ರೀನ್ ಅಂದರೆ ಈ ಒಂದು ಎಲ್ಲ ಕವರ್ ಆಗುವಂಗೆ ಎಲ್ಲ ಕೈಗಾರಿಕೆಗಳು ಕವರ್ ಆಗಬೇಕು, ಆ ಥರ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಸರ್ಕಾರ ಏನಾಗಿದೆ, ಕೊನೆಗೆ ಬಿಡ್ಕನ್ನು ಕರೀತಾ ಇದ್ದಾರೆ. ಆ ನವಂಬರ್ 21ಕ್ಕೆ ಬಿಡ್ ಕರೆದು ಒಂದು ಟೆಂಡರನ್ನು ಕರೀತಾ ಇದ್ದಾರೆ. ಸೊ ನೋಡೋಣ ಸ್ನೇಹಿತರೆ, ಮುಂದೆ ಇದು ತುಮಕೂರಿಗೆ ಪ್ಲಸ್ ಪಾಯಿಂಟ್ ಅಂತಲೇ ಎಲ್ಲರಿಗೂ ಅಂದ್ಕೊಳ್ಳೇಬೋದು. ಪ್ಲಸ್ ಪಾಯಿಂಟ್ ಇದು. ಸೊ ಇದರಿಂದ ಏನೇನಾಗುತ್ತೆ, ಅಲ್ಲಿನ ಏರಿಯಾಗಳು ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.